ಕೆಜಿಎಫ್ ಆ ಹೆಸರು ಕೇಳಿದ್ರೆ ಸಾಕು ಒಂದು ದೊಡ್ಡ ಅಲೆ ಎಬ್ಬಿಸಿದ ಸಿನಿಮಾ ಅಲ್ವಾ. ಇಡೀ ಪ್ರಪಂಚವೇ ಕನ್ನಡ ಚಿತ್ರರಂಗದ ಕಡೆ ತಿರುಗಿ ನೋಡುವ ಹಾಗೆ ಮಾಡ್ತು. ಆ ಸಿನಿಮಾದ ಹೀರೋ ಯಶ್ ಅವರ ಮುಂದಿನ ಸಿನಿಮಾ ಯಾವುದು ಅಂತ ಎಲ್ಲರೂ ಕಾದು ಕುಳಿತಿದ್ರು. ಕೊನೆಗೂ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ, ಆ್ಯಂಡ್ ಆ ಉತ್ತರ ಎಲ್ಲರ ನಿರೀಕ್ಷೆಗೂ ಮೀರಿದ್ದು. ಹೌದು, ಕೆಜಿಎಫ್ ಅನ್ನೋ ಒಂದು ಬೃಹತ್ ಮೆಗಾ ಹಿಟ್ ನಂತರ ಅವರ ಮುಂದಿನ ಹೆಜ್ಜೆಯತ್ತ. ಆ ಸಿನಿಮಾದ ಹೆಸರು ಟಾಕ್ಸಿಕ್. ಕೇಳೋಕೆ ಎಷ್ಟು ಪವರ್ಫುಲ್ ಆಗಿದೆ ಅಲ್ವಾ. ಇದು ಕೇವಲ ಒಂದು ಸಿನಿಮಾ ಹೆಸರು ಅಷ್ಟೇ ಅಲ್ಲ, ಇದು ರಾಕಿಂಗ್ ಸ್ಟಾರ್ ಯಶ್ ಅವರ ಕೆರಿಯರ್ನಲ್ಲಿ ಒಂದು ಹೊಸ ಚಾಪ್ಟರ್ ಅಂತ ಹೇಳ್ಬೋದು. ಸರಿ, ಹಾಗಾದ್ರೆ ಈ ಟಾಕ್ಸಿಕ್ ಪ್ರಪಂಚದೊಳಗೆ ಸ್ವಲ್ಪ ಇಣುಕಿ ನೋಡೋಣ. ಇದೊಂದು ಪೀರಿಯಡ್ ಗ್ಯಾಂಗ್ಸ್ಟರ್ ಡ್ರಾಮಾ ಅಂತ ಹೇಳಲಾಗ್ತಿದೆ, ಆದರೆ ಇದರ ಜೊತೆ ಒಂದು ಸಖತ್ ಇಂಟ್ರೆಸ್ಟಿಂಗ್ ಟ್ಯಾಗ್ಲೈನ್ ಕೂಡ ಇದೆ. ಏನದು ಅಂದ್ರೆ ಅ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್, ಅಂದ್ರೆ ದೊಡ್ಡವರಿಗಾಗಿ ಒಂದು ಕಾಲ್ಪನಿಕ ಕಥೆ. ಇದು ಕೇಳಿದ ತಕ್ಷಣ ಏನನ್ಸುತ್ತೆ, ಇದು ಕೇವಲ ಗನ್ನು, ಗ್ಯಾಂಗ್ಸ್ಟರ್ ಇಷ್ಟಕ್ಕೆ ಸೀಮಿತವಾದ ಕಥೆ ಅಲ್ಲ ಅನ್ನೋದು ಕ್ಲಿಯರ್ ಆಗತ್ತೆ. ಬಹುಶಃ ಇದರಲ್ಲಿ ಡಾರ್ಕ್ ಫ್ಯಾಂಟಸಿ ಅಂಶಗಳು ಇರಬಹುದು ಅಂತ ಒಂದು ಸಣ್ಣ ಸುಳಿವು ಕೊಟ್ಟಾಗೆ ಇದೆ. ಇದೇ ಈಗ ಕುತೂಹಲವನ್ನ ಡಬಲ್ ಮಾಡಿರೋದು. ಹಾಗಾದ್ರೆ ಇಷ್ಟೊಂದು ದೊಡ್ಡ ಪ್ರಾಜೆಕ್ಟ್ಗೆ ಜೀವ ತುಂಬೋಕೆ ಯಾರೆಲ್ಲ ಕೈ ಜೋಡಿಸಿದ್ದಾರೆ? ತೆರೆ ಮೇಲೆ ಮತ್ತು ತೆರೆ ಹಿಂದೆ ಇರೋ ಟ್ಯಾಲೆಂಟ್ಸ್ ಯಾರು? ಯಶ್ ಅವರ ಜೊತೆ ಒಂದು ದೊಡ್ಡ ತಾರಾ ಬಳಗವೇ ಇದೆ. ವರದಿಗಳ ಪ್ರಕಾರ ನಯನತಾರಾ, ಕಿಯಾರಾ ಅಡ್ವಾನಿ, ತಾರಾ ಸುತಾರಿಯಾ, ಹುಮಾ ಖುರೇಶಿ, ರುಕ್ಮಿಣಿ ವಸಂತ್, ಅಕ್ಷಯ್ ಒಬೇರಾಯ್, ಸುದೇವ್ ನಾಯರ್, ಹೀಗೆ ದೇಶದ ದೊಡ್ಡ ದೊಡ್ಡ ನಟನಟಿಯರು ಪ್ರಮುಖ ಪಾತ್ರಗಳಲ್ಲಿ ಕಾಣಿಸ್ಕೊಳ್ಳಿದ್ದಾರಂತೆ. ಈ ಲಿಸ್ಟ್ ನೋಡಿದ್ರೇನೆ ಗೊತ್ತಾಗುತ್ತೆ ಸಿನಿಮಾ ಯಾವ ಮಟ್ಟದಲ್ಲಿ ಇರ್ಲಿದೆ ಅಂತ. ಇನ್ನು ಪ್ರೊಡಕ್ಷನ್ ವಿಚಾರಕ್ಕೆ ಬಂದ್ರೆ, ಕೆವಿಎನ್ ಪ್ರೊಡಕ್ಷನ್ಸ್ ಜೊತೆಗೆ ಯಶ್ ಅವರದೇ ಸ್ವಂತ ಬ್ಯಾನರ್ ಅಂದ್ರೆ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಕೂಡ ಕೈಜೋಡಿಸಿದೆ. ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಈ ಪ್ರಾಜೆಕ್ಟ್ ಮೇಲೆ ಅವರಿಗೆ ಎಷ್ಟು ನಂಬಿಕೆ ಮತ್ತು ಕಂಟ್ರೋಲ್ ಇದೆ ಅನ್ನೋದು. ಸರಿ, ಇದೆಲ್ಲ ಒಂದ್ ಕಡೆ ಆದ್ರೆ ಇತ್ತೀಚೆಗೆ ಈ ಸಿನಿಮಾ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡಿಂಗ್ನಲ್ಲಿತ್ತು. ಅದಕ್ಕೆ ಕಾರಣವಾದ ಒಂದು ಘಟನೆ ಬಗ್ಗೆ ಈಗ ಮಾತಾಡೋಣ. ಅದೇನಪ್ಪ ಅಂದ್ರೆ, ಒಂದು ವಿಡಿಯೋ ಲೀಕ್ ಆಗಿತ್ತು. ಶೂಟಿಂಗ್ ಸೆಟ್ನಲ್ಲಿ ಯಶ್ ಸಿಗಾರ್ ಸೇದುತ್ತಿರುವ ಒಂದು ಬಿಹೈಂಡ್ ದ ಸೀನ್ಸ್ ವಿಡಿಯೋದು. ಅದು ಲೀಕಾದ ಕೆಲವೇ ಕ್ಷಣಗಳಲ್ಲಿ ಇಂಟರ್ನೆಟ್ನಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸ್ಬಿಡ್ತು. ಆ ವಿಡಿಯೋ ನೋಡಿದ್ಮೇಲೆ ಅಭಿಮಾನಿಗಳಲ್ಲಿ ಹುಚ್ಚು ಇನ್ನಷ್ಟು ಜಾಸ್ತಿಯಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಟಾಕ್ಸಿಕ್ ಸಿನಿಮಾವನ್ನ ಬೇಗ ರಿಲೀಸ್ ಮಾಡಿ ಅಂತ ಚಿತ್ರತಂಡಕ್ಕೆ ಒತ್ತಾಯ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ಫ್ಯಾನ್ಸ್ ಯಾಕೆ ಇಷ್ಟು ಅವಸರ ಮಾಡ್ತಿದ್ದಾರೆ? ಅದಕ್ಕೆ ಕಾರಣ ಏನು? ಬನ್ನಿ, ಸಿನಿಮಾದ ಅಫಿಷಿಯಲ್ ರಿಲೀಸ್ ಡೇಟ್ ಯಾವಾಗ ಅಂತ ನೋಡೋಣ. ಸಿನಿಮಾ ರಿಲೀಸ್ ಆಗೋದು 2026ರಲ್ಲಿ. ಇನ್ನೂ ತುಂಬಾ ಸಮಯ ಇದೆ. ಇಷ್ಟು ದಿನ ಕಾಯೋಕ್ಕಾಗಲ್ಲ ಅನ್ನೋದೇ ಅಭಿಮಾನಿಗಳ ಕಾತರಕ್ಕೆ ಕಾರಣ. ಆ ಲೀಕ್ಡ್ ವಿಡಿಯೋ ನೋಡ್ದ್ಮೇಲೆ ಆ ಕಾಯುವಿಕೆ ಇನ್ನಷ್ಟು ಕಷ್ಟ ಆಗಿದೆ. ಹಾಗಾದ್ರೆ ಕೊನೆಗೆ ಒಂದು ಪ್ರಶ್ನೆ ಮನ್ಸಲ್ಲಿ ಬರುತ್ತೆ. ಈ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಅಭಿಮಾನಿಗಳ ಬೇಡಿಕೆಗೆ ನಿಜವಾಗ್ಲೂ ಅಷ್ಟು ಶಕ್ತಿ ಇದೆಯಾ? ಒಂದು ಸಿನಿಮಾದ ಭವಿಷ್ಯವನ್ನೇ ಬದಲಿಸ್ಬೋದಾ? ಅವರ ಒತ್ತಾಯಕ್ಕೆ ಮಣಿದು ನಿರ್ಮಾಪಕರು ತಮ್ಮ ಪ್ಲಾನ್ಗಳನ್ನ ಚೇಂಜ್ ಮಾಡ್ತಾರಾ? ಇದು ಇವತ್ತಿನ ದಿನಗಳಲ್ಲಿ ಸಿನಿಮಾ ಮಾಡೋರು ಮತ್ತು ಅದನ್ನು ನೋಡುವ ಅಭಿಮಾನಿಗಳ ನಡುವಿನ ಸಂಬಂಧ ಹೇಗೆ ಬದಲಾಗ್ತಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡುವಂತೆ ಮಾಡ್ತಲ್ಲ.